ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಯುಗಾದಿ ಹಬ್ಬದ 2ನೇ ದಿನ ಉಪವಾಸದಡುಕನ್ನು ಮಾಡ್ತಾಯಿದ್ದೀವಿ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಮೊದಲು ಸಿಹಿ ಊಟ, ನಂತರ ನಾನ್ ವೆಜ್ ಊಟವನ್ನು ಮಾಡ್ತೀವಿ ಅಂತೇಳಿ. ಸೊ ಇವತ್ತಿನ ಸ್ಪೆಷಲ್ಲು ನಾನ್ ವೆಜ್ ಊಟ. ಮಟನ್ ಮತ್ತು ಚಿಕನ್ ಮಾಡೋರು ಚಿಕನ್ ಮಾಡ್ಕೋತಾರೆ. ಎಲ್ಲರೂ ಕೂಡ ಮಾಡೋದಿಲ್ಲ, ಕೆಲವಷ್ಟು ಜನ ಮಾತ್ರ ನಾನ್ ವೆಜ್ಜನ್ನು ಮಾಡ್ಕೋತಾರೆ. ಅದರಲ್ಲಿ ನಾವು ಕೂಡ ಮಾಡ್ಕೋತಾ ಇದ್ದೀವಿ. ಇನ್ನು ನಮ್ಮ ಮನೆಯಲ್ಲಿ ಚಿಕನನ್ನು ತಂದಿಲ್ಲ, ಯಾರು ಚಿಕನನ್ನು ಅಷ್ಟು ತಿನ್ನೋದಿಲ್ಲ. ಇನ್ನು ಮಟನ್ ಸಾಂಬಾರನ್ನು ಮಾಡ್ತಾಯಿದ್ದೀವಿ ಮತ್ತು ಊರ್ಗರಿಯನ್ನು ಮಾಡ್ಕೋತಾ ಇದ್ದೀವಿ. ಇಷ್ಟನ್ನು ಮಾಡ್ಕೋತಾ ಇದ್ದೀವಿ ಅಂದರೆ ಮಟನ್ನು ಬೋಟಿ ಪ್ಲಸ್ ಲಿವರ್ ಬರುತ್ತಲ್ಲ, ಅದರಲ್ಲಿ ಕಾಳುಗೊಜ್ಜು ಊರ್ಗರಿಯನ್ನು ಮಾಡ್ಕೊತಾ ಇದ್ದೀವಿ. ಅದನ್ನು ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಇಲ್ಲಿ ಪುದೀನ, ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಟೊಮೊಟೊ, ಗಸಗಸೆ, ಚಕ್ಕೆ, ಲವಂಗ, ಮೆಣಸು ಮತ್ತು ಕಡಲೆಯನ್ನು ತೊಗೊಂಡಿದ್ದೀನಿ. ಇಷ್ಟು ಒಂದು ಹೋಳಷ್ಟು ತೆಂಗಿನಕಾಯಿ, ಇಷ್ಟನ್ನು ಕೂಡ ರುಬ್ಕೋಬೇಕು. ನಾನು ಇಲ್ಲಿ ಸಪ್ರೇಟ್ ಏನು ರುಬ್ಬೋದಿಲ್ಲ, ಎಲ್ಲವನ್ನು ಸೇರಿಸಿ ಒಟ್ಟಿಗೆ ರುಬ್ಕೊತೀನಿ ಮತ್ತು ಎಲ್ಲವನ್ನು ಕೂಡ ಹುರ್ಕೋಬೇಕು ಎಣ್ಣೆಯಲ್ಲಿ. ನಾನು ಡೈರೆಕ್ಟ್ ಯೂಸ್ ಮಾಡ್ತಾಯಿಲ್ಲ. ಮಟನ್ ಸಾರು ಮಾಡಬೇಕಾದ್ರೆ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳೋದ್ರಿಂದ. ಹಾಗಾಗಿ ನಾನು ಹುರ್ಕೊಂಡೇ ಮಾಡ್ತಾಯಿದ್ದೀನಿ. ಇವತ್ತು ನೋಡೋಣ ಬನ್ನಿ ಯಾವ ರೀತಿ ಮಟನ್ ಸಾರನ್ನು ಮಾಡೋದು ಅಂತ ಹೇಳಿ. ಇಲ್ಲಿ ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಸುಮ್ಮನೆ ನಮಗೆ ಫ್ರೈ ಮಾಡ್ಕೊಳ್ಳೋದಕ್ಕಷ್ಟೇ ಎಣ್ಣೆ ಬೇಕು. ಈಗ ಕಟ್ ಮಾಡಿರುವ ಒಂದು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸುಲಿದು ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಉರಿತಾ ಇರಬೇಕು ಎಣ್ಣೆಯಲ್ಲಿ. ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಒಂದೊಂದನ್ನೇ ಈ ರೀತಿ ಹಾಕ್ಕೊಂಡು ಹುರ್ಕೋಬೇಕು. ನಾನು ಫಸ್ಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹುರ್ಕೊತೀನಿ. ಮಿಕ್ಕಿದ್ದವೆಲ್ಲವನ್ನು ಒಂದೊಂದನ್ನೇ ಹಾಕ್ಕೊತ ಹುರ್ಕೊತೀನಿ. ಈಗ ನೆಕ್ಸ್ಟು ಶುಂಠಿಯನ್ನು ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಏನು ಸಪ್ರೇಟ್ ಮಾಡೋದಿಲ್ಲ, ನಾನು ಮಿಕ್ಸಾಗಿ ಎಲ್ಲವನ್ನು ಕೂಡ ಒಂದೇ ಸಲ ರುಬ್ಕೊತೀನಿ. ಹಾಗಾಗಿ ಶುಂಠಿಯನ್ನು ಈಗ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಎಣ್ಣೆಯಲ್ಲಿ. ಈಗ ಅದಕ್ಕೆ ಕಡಲೆ ಮತ್ತು ಗಸಗಸೆಯನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಹಾಕಿದ ನಂತರ ಚಕ್ಕೆ, ಲವಂಗ, ಮೆಣಸು ಆ ಮೂರನ್ನು ಕೂಡ ಹಾಕಿ ಈಗ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ಎಣ್ಣೆಯಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉರಿ ಜಾಸ್ತಿ ಕೊಂಡ್ರೆ ಸೀದಾ ಇರುತ್ತೆ ನೋಡಿ, ಸೀತಾ ಇದೆ. ಎಣ್ಣೆ ಕಡಿಮೆ ಹಾಕ್ತೀವಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಉರಿಲೇ ನೀಟಾಗಿ ಹುರ್ಕೋಬೇಕು. ಈ ಹಸಿ ವಾಸನೆ ಹೋದರೆ ಸಾಕು. ಸ್ವಲ್ಪ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಎಣ್ಣೆಲಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಈಗ ಅದಕ್ಕೆ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಒಂದು ಹೋಳಷ್ಟು ತೆಂಗಿನಕಾಯಿ ಇದೆ, ಅಷ್ಟು ಸಾಕಾಗುತ್ತೆ ನಾನು ತಗೊಳ್ಳೋ ಅಂಥ ಮಟನ್ಗೆ. ಅಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಸ್ವಲ್ಪ ಹೊತ್ತು ಹುರಿದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸಾಂಬಾರಿಗೆ ಹಾಕ್ತೀವಿ, ಮಟನ್ ಬೇಯಿಸ್ಬೇಕಾದ್ರೆ ಸಾಂಬಾರಿಗೂ ಕೂಡ ಟೇಸ್ಟ್ ಬಿಡುತ್ತೆ, ಚೆನ್ನಾಗಿರುತ್ತೆ ಈ ರೀತಿ ಉರಿಯೋದ್ರಿಂದ. ಹಾಗಾಗಿ ಅರಿಶಿಣವನ್ನು ಹಾಕ್ಕೊತಾ ಇದ್ದೀನಿ. ಇನ್ನು ಅದನ್ನು ಕೂಡ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸಿ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೋಬೇಕಾಗುತ್ತೆ ಇದನ್ನು. ಯಾಕಂದರೆ ಇದು ಸೀದೋಗ್ತಾ ಇದೆ, ಹಾಗಾಗಿ ಇದನ್ನು ಸಪ್ರೇಟಿಗೆ ಎತ್ತಿಟ್ಟು ನಂತರ ಸ್ವಲ್ಪ ಮತ್ತೆ ಎಣ್ಣೆಯನ್ನು ಹಾಕ್ಕೊಂಡು ಟೊಮೊಟೊವನ್ನು ಹುರ್ಕೋತಾ ಇದ್ದೀನಿ. ಈ ಟೊಮೊಟೊ ಮತ್ತು ಕೊತ್ತಂಬರಿ, ಪುದೀನ ಉರಿಯೋಷ್ಟರಲ್ಲಿ ಅದು ಸೀದೋಗ್ಬಿಡುತ್ತೆ, ಕಾಯಿ ಹಾಕಿದ್ವಲ್ಲ. ಹಾಗಾಗಿ ಅದಕ್ಕೆ ನಾನು ಟೊಮೊಟೊ ಮತ್ತು ಕೊತ್ತಂಬರಿ, ಪುದೀನನ ಲಾಸ್ಟಲ್ಲಿ ಹುರ್ಕೋತೀನಿ. ಇನ್ನು ಟೀ ಕುಡಿಯೋ ಟೈಮಲ್ಲಿ ನಾವು 9 ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡ್ತಾಯಿದ್ವಿ. ನಮ್ಮ ತಮ್ಮ ಕೂಡ ಬಂದಿದ್ದ. ಟೀಯನ್ನು ಕೊಟ್ಟು ಟೊಮೊಟೊ ನೋಡಿ ಇಷ್ಟು ಬೆಂದರೆ ಸಾಕು, ಸ್ವಲ್ಪ ಬಾಡ್ಕೊಳ್ಳುತ್ತೆ, ಅಷ್ಟು ಬೇಯಿಸಿದ್ರೆ ಸಾಕು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಂತರ ಪುದೀನ ಸೊಪ್ಪು ಎಲ್ಲವನ್ನು ತೊಳೆದು ಎತ್ತಿಟ್ಕೊಂಡಿದ್ದೆ, ಅಷ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಉರಿ ನೋಡಿ ಸೀದೋಗ್ತಾ ಇದೆ ಎಲ್ಲವೂ ಕೂಡ, ಅದಕ್ಕೆ ನಾನು ಫಸ್ಟೇ ಅದನ್ನು ತೆಗೆದುಬಿಟ್ಟೆ. ಇದನ್ನು ಸಪ್ರೇಟು ಉರಿತಾ ಇರೋದು, ಸೀದೋಗುತ್ತೆ ಅಂತೇಳಿ. ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಸೊಪ್ಪೆಲ್ಲ ಫುಲ್ಲು ಸಣ್ಣ ಆಗುತ್ತೆ ನೋಡಿ, ಈ ಥರ ಕಡ್ಡಿ ಥರ, ಅಲ್ಲಿವರೆಗೂ ಬಾಡಿಸ್ಕೊಂಡು ನಂತರ ರುಬ್ಕೋಬೇಕಾಗುತ್ತೆ. ಎಲ್ಲವನ್ನು ಸ್ವಲ್ಪ ಹೊತ್ತು ಆರಿಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ನಾನು ಫಸ್ಟು ಕಾಯಿ ಮತ್ತು ಈರುಳ್ಳಿ ಅದಿತ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ಕೊತೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಉಳಿದದನ್ನು ಇನ್ನೊಂದು ಸಲ ರುಬ್ಕೊತೀನಿ. ಒಂದೇ ಸಲ ಹಾಕಿದ್ರೆ ಲೋಡ್ ಜಾಸ್ತಿ ಆಗುತ್ತೆ ಅಂತೇಳಿ ಫಸ್ಟು ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇತ್ತಲ್ಲ, ಅದನ್ನು ಹಾಕ್ಕೊಂಡು ರುಬ್ಕೊತೀನಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಅದನ್ನು ಫುಲ್ಲು ಜಾಸ್ತಿ ಏನು ತೆಳ್ಳಗೆ ಮಾಡ್ಕೋಬಾರ್ದು, ಮೀಡಿಯಮ್ಮಾಗಿ ರುಬ್ಕೋಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ನೋಡಿ ಅದಕ್ಕೆ ರುಬ್ಕೊಂಡಿದ್ದೀನಿ ನಾನು. ಇಷ್ಟನ್ನು ರುಬ್ಕೊಂಡ್ರೆ ಸಾಕು. ಇದು ಕಾಯ್ದಾಯಿತು. ಇನ್ನು ನೆಕ್ಸ್ಟು ಅದಕ್ಕೇ ಟೊಮೊಟೊ, ಕೊತ್ತಂಬರಿ, ಪುದೀನ ಸೊಪ್ಪು, ಉಳಿದ ಮಸಾಲೆಯನ್ನು ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೊತೀನಿ. ಎಲ್ಲವನ್ನು ಕೂಡ ಒಂದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನಾನು. ನೋಡಿ ಈ ರೀತಿ ನಾನು ಸಪ್ರೇಟ್ ಏನು ಮಾಡೋದಿಲ್ಲ, ಎಲ್ಲವನ್ನು ಕೂಡ ಒಂದೇ ಸಲ ಹಾಕ್ತೀನಿ. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೋಟಿ ಗೊಜ್ಜಿಗೆ ಎತ್ತಿಕ್ಕೋತೀನಿ.
ಇನ್ನು ಕುಕ್ಕರನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಮಾಡಲಿಕ್ಕೆ ಇದು. ಈಗ ಕಟ್ ಮಾಡಿರುವ ಒಂದು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ನಾವು ಮಟನನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಹಾಗಾಗಿ ಈರುಳ್ಳಿಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬಾಡಿದ ನಂತರ ಅಂದರೆ ಮಟನನ್ನು ಹಾಕ್ಕೋಬೇಕಾಗುತ್ತೆ. ಒಂದು ಕಡೆ ಮಟನನ್ನು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನು ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಈಗ ಮಟನನ್ನು ಹಾಕಬೇಕಾಗುತ್ತೆ. ಇಷ್ಟು ಮಟನನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ಕುಕ್ಕರ್ಗೆ ಹಾಕಿ ಮೊದಲು ಬೇಯಿಸ್ಕೊಂಡು ನಂತರ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸಾಂಬಾರನ್ನು ಮಾಡ್ಕೊತೀನಿ. ಯಾಕಂದರೆ ಜಲ್ದು ಬೇಯೋದಿಲ್ಲ ಇದು. ಹಾಗಾಗಿ ಒಂದು ಸಲ ಕೂಗಿಸ್ಕೊಂಡ್ರೇ ಒಳ್ಳೆಯದು. ಹಾಗಾಗಿ ತೊಳೆದು ಈ ರೀತಿ ಬೇಯಿಸ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಬೆಂದ ನಂತರ ತೊಳೆದಿರುವಂತಹ ಮಟನನ್ನು ನೀರನ್ನು ಹಿಂಡಿಬಿಟ್ಟು ನೀಟಾಗಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಕುಕ್ಕರಲ್ಲಿ ಜಾಸ್ತಿ ಆಗುತ್ತೆ ಅನಿಸುತ್ತೆ, ಸಾಂಬಾರು ಮಾಡ್ತೀವಲ್ಲ, ಹಾಗಾಗಿ ತಿರುಗಿಸೋದಕ್ಕಾಗೋದಿಲ್ಲ. ಫಸ್ಟು ಬೇಯಿಸ್ಕೊಂಡ್ಬಿಡ್ತೀನಿ ಕುಕ್ಕರಲ್ಲಿ, ನಂತರ ಬೇರೆ ಪಾತ್ರೆಗೆ ಹಾಕ್ಕೊತೀನಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೋಬೇಕು. ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಸಪ್ಪೆ ಇದ್ದರೆ ಹಾಕ್ಕೋಬೋದು. ಈಗ ಸ್ವಲ್ಪ ಮಟನ್ ಬೇಯಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು ಅರಿಶಿಣವನ್ನು ಹಾಕೋದು. ಸ್ಮೆಲ್ಲು ಕಡಿಮೆ ಆಗುತ್ತೆ, ಚೆನ್ನಾಗಾಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನಾವು ಅದೇ ಅಂದರೆ ಉಪ್ಪನ್ನು ಹಾಕ್ಕೊಂಡು ಕೂಡ ತಿನ್ಬೋದು, ಅಂದರೆ ಮಸಾಲೆ ಇಲ್ಲದೇ ಕೂಡ ತಿನ್ಬೋದು. ಈಗ ಕೆಲವೊಬ್ಬರು ಮಸಾಲೆಯನ್ನು ಇಷ್ಟಪಡೋದಿಲ್ಲ, ಜಾಸ್ತಿ ಸಾಂಬಾರಲ್ಲಿ ಮಸಾಲೆ ಆ್ಯಡ್ ಮಾಡ್ತೀವಿ ಅಂದ್ಬಿಟ್ಟು ಸಾರನ್ನು ಜಾಸ್ತಿ ತಿನ್ನೋದಿಲ್ಲ. ಈ ರೀತಿ ಬೇಯಿಸ್ಕೊಂಡು ಉಪ್ಪು ಅರಿಶಿಣ ಈರುಳ್ಳಿಯಲ್ಲಿ ಬೇಯಿಸ್ಕೊಂಡು ಅದೇ ನೀರನ್ನು ಕೂಡ ಕುಡಿಬೋದು. ಹಾಗೆ ಅದನ್ನು ಬೆಂದಿರುತ್ತಲ್ಲ ಆ ಮಟನನ್ನು ಹಾಗೆ ತಿನ್ಕೋಬೋದು. ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೆಂದ ನಂತರ ಸ್ವಲ್ಪ ಬೇಯೋದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಒಂದು 5 ಸೀಟಿ ಬರೋವರೆಗೂ ಕೂಗಿಸ್ಕೋಬೇಕಾಗುತ್ತೆ. ಅಷ್ಟು ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಮಟನ್ನು. ಹಾಗೆ ಕ್ಯಾಪನ್ನು ಹಾಕದೆ ಬೇಯಿಸಿದ್ರೆ ಜಲ್ದಿ ಬೇಯೋದಿಲ್ಲ ಅಂತೇಳಿ ಕ್ಯಾಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈಗ ಒಂದು ತಪ್ಪಲೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಗ್ಗರಣೆ ಏನು ಹಾಕೋಕ್ಕೆ ಹೋಗೋದಿಲ್ಲ ನಾನು. ಆಗಲೇ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಮಟನನ್ನು ಹಾಕಿದ್ನಲ್ಲ, ಈಗ ಮತ್ತೆ ಏನು ಮಾಡ್ತಾಯಿಲ್ಲ. ಅದೇ ಒಂದು ತಪ್ಪಲೆಯಲ್ಲಿ ಇಟ್ಟು ತಿರುಗಿಸೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಟಿದ್ದೀನಿ ನಾನು. ಅದಕ್ಕೆ ಈಗ ಮಟನನ್ನು ಹಾಕಿ ಕಲಿಸ್ಕೋಬೇಕು. ನೀರು ಮತ್ತು ಮಸಾಲ ಪುಡಿಯನ್ನು ಹಾಕಿದ್ರೆ ನಾವು ಕುಕ್ಕರಲ್ಲಿ ಬೇಯಿಸೋದಕ್ಕಾಗೋದಿಲ್ಲ. ಹಾಗಾಗಿ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೋದು. ನೋಡಿ, ಈ ರೀತಿ ಕುರ್ಪಿಯನ್ನು ತೊಗೊಂಡ್ರೆ ನೀಟಾಗಿ ತಿರುಗಿಸ್ಕೋಬೋದು. ಸೌಟಲ್ಲಾದರೆ ಆಗೋದಿಲ್ಲ, ಸೌಟಲ್ಲಿ ಬೇಗ ಹಿಡ್ಕೊಳ್ತಾ ಇರುತ್ತೆ, ಅದು ಬಿಡೋದಿಲ್ಲ. ಈ ಥರ ಕುರ್ಪಿ ತೊಗೊಂಡ್ಬಿಟ್ರೆ ನೀಟಾಗಿ ಕಲಿಸೋದಕ್ಕೆ ಈಸಿ ಆಗುತ್ತೆ. ಈಗ ಅದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಮನೆಯಲ್ಲಿ ಮಾಡಿರುವಂತಹ ಮಟನ್ ಮಸಾಲವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಅಳತೆಯನ್ನು ನೋಡಿ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮಾಡಿರೋದು ಗಟ್ಟಿ ಇದೆ, ಇನ್ನೂ ಜಾರ್ ತೊಳೆದ ನೀರು ಮತ್ತು ಸಪ್ರೇಟ್ ನೀರನ್ನು ಬೇಕು ಅಂತ ಹೇಳಿದ್ರೆ ಹಾಕ್ಕೋಬೋದು. ನಾವು ಬಿಸಿ ನೀರನ್ನು ಕಾಯಿಸಿದ್ವಿ ಒಂದು ಕಡೆ, ಆ ನೀರನ್ನೇ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಮಟನ್ನು ಒಂದೊಂದು ಸಲ ಬೇಗ ಬೇಯೋದಿಲ್ಲ ಬೇರೆ ನೀರನ್ನು ಹಾಕ್ಕೊಂಡ್ರೆ. ಬಿಸಿ ಮಾಡಿ ಹಾಕ್ಕೊಂಡ್ಬಿಟ್ರೆ ಬೇಗ ಬೇಯುತ್ತೆ ಅಂತೇಳಿ ಬಿಸಿಯನ್ನು ಮಾಡಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಇಷ್ಟು ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ, ಸಾಕು. ಇಷ್ಟ ಆದರೆ ಮಟನ್ ಬೇಯ್ತಾ ಕಡಿಮೆ ಆಗ್ತಾ ಇರುತ್ತೆ. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು ನನಗೆ. ಇನ್ನು ಈ ಮಸಾಲೆಯನ್ನು ಎಲ್ಲ ಹಾಕಿದ ಮೇಲೆ ಇನ್ನೂ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಮಸಾಲೆ ಹಾಕ್ತೀವಲ್ಲ ಅದೆಲ್ಲ ಕೂಡ ಸಾಂಬಾರಿಗೆ ಹಿಡಿಬೇಕು. ಇನ್ನೇನಾದರೂ ಸಪ್ಪೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಮತ್ತು ಗಟ್ಟಿ ಆಗಿದ್ರೆ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಹಾಕ್ಕೊಳ್ಳಿ. ಇನ್ನೊಂದು ಕಡೆ ಬೋಟಿ ಗೊಜ್ಜು ಮತ್ತು ಲಿವರ್ ಫ್ರೈಯನ್ನು ಮಾಡೋದಕ್ಕೆ ಅಮ್ಮ ಒಂದು ಕುಕ್ಕರ್ಗೆ ಈರುಳ್ಳಿಯನ್ನು ಹಾಕ್ಕೊಂಡು ಮಟನನ್ನು ತೊಳ್ಕೊಂಬಂದಿದ್ದಾರೆ. ಅದನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋಬೇಕು. ನೀಟಾಗಿ ನೀರನ್ನು ಹಿಂಡಿಬಿಟ್ಟು ಅದರೊಳಗಡೆ ಹಾಕ್ಕೋಬೇಕು. ನೀರಿದ್ದರೆ ಒಂದು ಸ್ವಲ್ಪ ಸ್ಮೆಲ್ಲು ಚೇಂಜ್ ಆಗುತ್ತೆ. ಹಾಗಾಗಿ ನೀಟಾಗಿ ನೀರನ್ನು ಹಿಂಡಿಬಿಟ್ಟು ಹಾಕ್ಕೋಬೇಕು. ಇಷ್ಟೇ ಆಗಿರೋದು. ಏನು ಬೋಟಿ ಮತ್ತು ಇದು ಲಿವರ್ ಫ್ರೈ ಅಂತಾರೆ ಇದನ್ನು. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಇದ್ರ ಜೊತೆಗೇ ಹೆಸ್ರು ಕಾಳನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಸ್ಮೆಲ್ ಬರೋದಿಲ್ಲ ತಿನ್ನೋ ಟೈಮಲ್ಲಿ ಅಂತೇಳಿ. ಈಗ ಅದಕ್ಕೆ 250 ಗ್ರಾಮ್ನಷ್ಟು ಹೆಸ್ರು ಕಾಳನ್ನು ತೊಗೊಂಡಿದ್ದೀವಿ. ಅದನ್ನು ನೀಟಾಗಿ ತೊಳೆದು ಮಟನ್ ಜೊತೆಗೇ ಹಾಕ್ಕೋಬೇಕು. ಅಮ್ಮ ನೀಟಾಗಿ ತೊಳೆದು ಹೆಸ್ರು ಕಾಳನ್ನು ಹಾಕ್ಕೊತಾ ಇದ್ದಾರೆ ಮಟನ್ ಜೊತೆಗೇ. ಎರಡನ್ನೂ ಕೂಡ ಒಟ್ಟಿಗೆ ಬೇಯಿಸ್ಕೋಬೋದು. ಬೇರೆ ಏನು ಮಸಾಲೆಯನ್ನು ಆ್ಯಡ್ ಮಾಡಬಾರ್ದು, ಇಷ್ಟನ್ನು ಮಾತ್ರ ಬೇಯಿಸ್ಕೋಬೇಕು. ಯಾಕಂದರೆ ಮಟನ್ ಬೇಯಬೇಕಲ್ವಾ, ನಮ್ಮ ಮಸಾಲೆ ಆ್ಯಡ್ ಮಾಡಿಬಿಟ್ರೆ ಬೇಯೋದಿಲ್ಲ. ಹಾಗಾಗಿ ಇಷ್ಟನ್ನು ಮಾತ್ರ ಬೇಯಿಸ್ಕೊಂಡು ನಂತರ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ಇನ್ನು ನೋಡಿ, ಹೆಸ್ರು ಕಾಳು ಮತ್ತು ಮಟನನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾನು ಇಲ್ಲಿ 2 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ಕೊಂಡು ಕ್ಯಾಪನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಇದನ್ನು ಕೂಡ
2 ವಿಷಲನ್ನು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಕಾಳು ತುಂಬಾ ಬೆಂದ್ಬಿಡುತ್ತವೆ. ಹಾಗಾಗಿ ನೋಡ್ಕೊಂಡು ಕೂಗಿಸ್ಕೋಬೇಕು ಮತ್ತು ಕೂಗಿಸಿದ ನಂತರ ಪ್ರೆಷರಲ್ಲಿ ಬಿಟ್ಕೋಬೇಕು. ಈಗ ನೋಡಿದ್ರಲ್ಲ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊತಾ ಇದ್ದಾರೆ. ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸಪ್ರೇಟು ಒಗ್ಗರಣೆನ ಹಾಕ್ಕೊಳ್ಳೇಬೇಕು. ಚೆನ್ನಾಗಿ ಬರುತ್ತೆ. ಯಾಕಂದರೆ ಕಾಳು ಗೊಜ್ಜು ಥರ ಮಾಡ್ತೀವಲ್ಲ, ಇದು ಸಪ್ರೇಟ್ ಕಾಳು ಜೊತೆ ಎಲ್ಲ ಮಿಕ್ಸ್ ಆಗುತ್ತೆ. ಆವಾಗಲೇ ಮಟನ್ ಬೇಯೋದಕ್ಕೂ ಕೂಡ ಈರುಳ್ಳಿ ಹಾಕಿದ್ದು, ಇದು ಕಾಳು ಗೊಜ್ಜು ಮಾಡೋದ್ರಿಂದ ಇದಕ್ಕೂ ಕೂಡ ಹಾಕ್ತಾಯಿದ್ದೀವಿ. ಇನ್ನು ರುಬ್ಬಿರುವ ಮಸಾಲೆ ಎತ್ತಿಟ್ಟಿದ್ದೆ, ಅದರಲ್ಲೇ ಸ್ವಲ್ಪ ಮಸಾಲೆಯನ್ನು ಇದಕ್ಕೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸಿದ ನಂತರ ಜಾರ್ ತೊಳೆದು ನೀರನ್ನು ಹಾಕ್ಕೊಂಡು, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ನೀರು. ಇನ್ನು ಅದಕ್ಕೆ ಧನಿಯಾ ಪುಡಿ, ಮನೆಯಲ್ಲಿ ಮಾಡಿರುವಂಥ ಮಸಾಲ ಪುಡಿ ಮತ್ತು ಗರಂ ಮಸಾಲವನ್ನು ಹಾಕ್ತಾ ಇದ್ದಾರೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಗೆ ಇರಬೇಕು, ಜಾಸ್ತಿ ತೆಳ್ಳವು ಮಾಡ್ಕೋಬಾರ್ದು. ಕಾಳುಗೊಜ್ಜು ಅಂದರೆ ಉರ್ಗರಿ ಯಾವ ರೀತಿ ಇರಬೇಕೋ ಅದೇ ರೀತಿ ಇರಬೇಕು. ತುಂಬ ಪಾಯಸದ ಥರ ಮಾಡ್ಕೋಬಾರ್ದು, ಚೆನ್ನಾಗಿರೋದಿಲ್ಲ. ಇನ್ನು ಮಸಾಲೆ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು, ಮಸಾಲೆ ಸ್ಮೆಲ್ಲು ಹೋಗೋವರೆಗೂ ಕೂಡ. ಇನ್ನು ಅದಕ್ಕೆ ನಾವು ಬೇಯಿಸಿ ಎತ್ತಿಟ್ಟಿರುವಂತಹ ಮಟನ್ನು ಮತ್ತು ಹೆಸರು ಕಾಳನ್ನು ಹಾಕ್ಕೊತಾ ಇದ್ದೀವಿ. ಹಾಗಾಗಿ ನೀರನ್ನು ಸೋಸಿ ಹಾಕ್ಕೊಂಡು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಆಗಲೇ ಹಾಕಿದ್ವಿ ಮಟನ್ಗೆ, ಬಟ್ ಈಗ ಕಾಳುಗೊಜ್ಜನ್ನು ಮಾಡ್ತಾಯಿದ್ದೀವಲ್ಲ, ಇನ್ನೂ ಕೂಡ ನಾವು ಮಸಾಲೆ ಹಾಕಿದ್ವಿ, ನೀರು ಹಾಕಿದ್ವಿ, ಅದೆಲ್ಲಕ್ಕೂ ಕೂಡ ಉಪ್ಪು ಹಿಡಿಬೇಕಲ್ವ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು. ಸೀದೋಗ್ಬಿಡುತ್ತೆ ಜಾಸ್ತಿ ಉರಿ ಇಟ್ಟರೆ. ಸ್ವಲ್ಪ ಗಟ್ಟಿ ಆದ ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ, ಪುದೀನ ಸೊಪ್ಪನ್ನು ಕೂಡ ಹಾಕ್ಕೋಬೋದು ಬೇಕು ಅಂದರೆ, ಇನ್ನೂ ತುಂಬ ಚೆನ್ನಾಗಿ ಫ್ಲೇವರನ್ನು ಕೊಡುತ್ತೆ. ಇಲ್ಲಿ ಬರೀ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕ್ಕೊಂಡಿದ್ದೀವಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ, ಇಷ್ಟು ಗಟ್ಟಿ ಆಗ್ತಾಯಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಫುಲ್ಲು ಗಟ್ಟಿ ಆಗುತ್ತೆ. ಗಟ್ಟಿ ಇದ್ರೇ ಚೆಂದ. ಕಾಳು ಏನು ಜಾಸ್ತಿ ಬೇಯಿಸಿಲ್ಲ ನಾವು, ಅಷ್ಟು ಬೆಂದರೆ ಸಾಕಾಗುತ್ತೆ. ಇನ್ನು ಇದ್ರ ಜೊತೆಗೆ ಮುದ್ದೆ ಮತ್ತು ಅನ್ನವನ್ನು ಮಾಡಿಕೊಂಡು ರೆಡಿ ಆಗೋಯ್ತು ಇವತ್ತಿನ ಹಬ್ಬದ ಊಟ. ಮಟನ್ ಸಾರು, ಮುದ್ದೆ ಹಾಗೂ ಕಾಳುಗೊಜ್ಜು ಅಂದರೆ ಊರ್ಗೊರೆ ಅಂತಲೂ ಕರಿತೀವಿ. ಇಷ್ಟು ಮಾಡ್ಕೊಂಡಿದ್ದೀವಿ ನಾವು ಇವತ್ತು ಹಬ್ಬಕ್ಕೆ ಅಂತೇಳಿ. ಚಿಕನಲ್ಲಿ ಏನೂ ಮಾಡ್ತಾಯಿಲ್ಲ, ಚಿಕನನ್ನು ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ಬರೀ ಮಟನನ್ನೇ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ ಮಟನ್ ಸಾರನ್ನು ಯಾವ ರೀತಿ ಮಾಡೋದು ನಾವು ಅಂತೇಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ನಮಸ್ಕಾರ.